ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಡ್ಲಿಗೆ ಈ ಥರ ಒಂದು ಚಟ್ನಿನ ಮಾಡ್ಕೊಂಡ್ರೆ ಸಾಂಬಾರು ಬೇಕು ಅನ್ಸೋದೇ ಇಲ್ಲ. ಒಬ್ಬೊಬ್ಬರು ಇಡ್ಲಿಗೆ ಸಾಂಬಾರಿಲ್ಲ ಅಂದರೆ ಇಡ್ಲಿನೇ ತಿನ್ನಲ್ಲ. ಆದರೆ ಈ ಥರ ಒಂದು ಚಟ್ನಿ ಮಾಡ್ಕೊಂಡ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ 2 ಟೇಬಲ್ ಸ್ಪೂನಷ್ಟು ಕಡಲೆಬೀಜ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಡಲೆಬೀಜ ಜಾಸ್ತಿ ಇರಬೇಕು. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಖಾರಕ್ಕೆ ತಕ್ಕಷ್ಟು ಒಣಮೆಣ್ಸಿಕಾಯಿನ ಹಾಕ್ತಾಯಿದ್ದೀನಿ. ಒಂದೊಂದು ಬ್ಯಾಡಗೆ ಮೆಣಸಿಕಾಯಿನ ಒಂದು ಹಾಕಿದ್ದೀನಿ ಕಲರ್ಗೋಸ್ಕರ. ನೆಕ್ಸ್ಟು ಇದ್ರ ಜೊತೆಗೆ ಸ್ವಲ್ಪ ಕಡಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಕಾಯಿ ಹಾಕ್ತಾಯಿದ್ದೀನಿ. ಇವೆರಡಕ್ಕೆ ಕೊತ್ತಂಬರಿ ಸೊಪ್ಪು ಕಾಯಿ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡಬಾರ್ದು. ಜಸ್ಟ್ 1 ನಿಮಿಷ ಬಿಸಿ ಆದರೆ ಸಾಕು. ಇದನ್ನು ಕಾಯಿನ ಫ್ರೈ ಮಾಡಬೇಕು ಅಂತ ಏನಿಲ್ಲ. ಅದ್ರ ಜೊತೆಗೆ ಮಿಕ್ಸ್ ಆಗಿ ಬಿಸಿ ಆದರೆ ಸಾಕು ಅಂತ ಹೇಳ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಂಡು ಆರಕ್ಕೆ ಬಿಡಬೇಕು. ಇದು ಆರದ್ಮೇಲೆ ಮಿಕ್ಸಿಗೆ ಹಾಕಿ ರುಬ್ಬಬೇಕು. ಇದಕ್ಕೆ ಬೆಳ್ಳುಳ್ಳಿನೂ ಬೇಡ, ಏನು ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಬೇಕು ಅಂದರೆ ನಮ್ಗೆ ಆಪ್ಷನಲ್ ಬೆಳ್ಳುಳ್ಳಿ ಹಾಕೋಬೋದು. ಇದಕ್ಕೆ ನಾವೇನು ಬೆಳ್ಳುಳ್ಳಿ ಹಾಕೋಲ್ಲ ನೋಡಿ. ಇವಾಗ ಇದೆಲ್ಲ ಆರದ್ಮೇಲೆ ಮಿಕ್ಸಿಗೆ ಹಾಕೊಂಡು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು. ನೋಡಿ, ನಾನು ಇಷ್ಟು ಗಟ್ಟಿಲಿ ಮಾಡಿದ್ದೀನಿ, ಯಾಕಂದರೆ ಆಮೇಲೆ ಸ್ವಲ್ಪ ನೀರು ಹಾಕ್ತೀನಿ. ಇವಾಗಲೇ ನೀರು ಹಾಕಲ್ಲ ನಾನು, ನಮ್ಗೆ ಇಷ್ಟು ಸಾಕಾಗುತ್ತೆ. ನೆಕ್ಸ್ಟ್ ಒಗ್ಗರಣೆಗೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣ್ಸಿಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ, ಜೊತೆಗೆ ಸ್ವಲ್ಪ ಹಿಂಗನ್ನ ಹಾಕಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಮಾಡಿ ಬಿಸಿ ಆರಾದ್ಮೇಲೆ ಚಟ್ನಿ ಜೊತೆ ಮಿಕ್ಸ್ ಮಾಡಬೇಕು. ಬಿಸಿ ಇದ್ದಾಗ ಚಟ್ನಿ ಜೊತೆ ಮಿಕ್ಸ್ ಮಾಡಬಾರ್ದು. ಇದು ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಆಫ್ ಮಾಡಬೇಕು. ನೋಡಿ, ಇವಾಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಇವಾಗ ಚಟ್ನಿನ ಬೇರೆ ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಚಟ್ನಿನ ನುಣ್ಣಗೆ ರುಬ್ಬಬೇಕು, ಆದಷ್ಟು ನುಣ್ಣಗೆ ರುಬ್ಬಿ. ಯಾಕಂದರೆ ಇದು ಕಡಲೆಬೀಜ ಎಲ್ಲ ಹಾಕಿರ್ತೀವಲ್ವ, ಈ ಚಟ್ನಿಗೆ ಕಡಲೆಬೀಜ ಹಾಕಿದ್ದೀವಿ ಅನ್ಸೋದೆಲ್ಲ ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.